ನಮಸ್ಕಾರ ಸರ್. ಡಾಕ್ಟರ್ ಡಾಕ್ಟರ್, ಮಹಾಲಕ್ಷ್ಮಿ ಹುಚ್ಚಾಟ ಜಾಸ್ತಿ ಆಗಿದೆ. ಮಗಳನ್ನ ನೋಡ್ಬೇಕು ಅಂತ ಕೂಗಾಡಿ ನಿಮ್ಮನ್ನ ಬೈತಿದ್ದಾಳೆ. ಅಯ್ಯೋ, ನನ್ ಮಗಳ್ ನೋಡ್ಬೇಕು, ನನ್ನ ಮಗಳ್ ನೋಡ್ಬೇಕು. ಅಲ್ಲಿವರೆಗೂ ಸುಮ್ಮನೆ ಇರಲ್ಲ. ಹೊಡಿಬೇಡ, ನನ್ನ ಹೊಡಿಬೇಡ, ಹೊಡಿಬೇಡ. ಬಂದಿಯೇನೋ ನರಕಾಸುರ, ಬಾ. ನಾನಿನ್ನು ಬದುಕಿದ್ದೀನೋ ಸತ್ತಿದ್ದೀನೋ ಅಂತ ನೋಡಕ್ ಬಂದಿದ್ದೀಯಾ? ಮಹಾಲಕ್ಷ್ಮಿ ಬೈಗಳ ಕೇಳಿ 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 ಕಿವಿ ಜಡ್ಡುಗಟ್ಟೋಗಿದೆ. ಸುಮ್ನೆ ಯಾಕೆ ಗಂಟ್ಲು ನೋಯಿಸ್ಕೋತಾ ಇದೀಯಾ? ನಿನ್ಗೇನಾಗ್ಬೇಕು ಹೇಳು? ನನಗ ನನ್ ಮನೆಗೆ ಹೋಗ್ಬೇಕು, ನನ್ ಮಗಳ್ ನೋಡ್ಬೇಕು. ಆಗ ನಿನ್ ಹುಚ್ಚಿ ಬಿಡ್ಲಿ, ಕಳಿಸ್ತಿ. ಅಯ್ಯೋ, ನನ್ಗೆ ಹುಚ್ಚ ಹಿಡ್ದಿಲ್ಲ. ಅನ್ಯಾಯವಾಗಿ ನನ್ನ ಹುಚ್ಚಿಂತ ಆಸ್ಪತ್ರೆಯಲ್ಲಿ ಕೂಡಾಕಿದ್ದೆಲ್ಲ ಚಂಡಾಳ. ನಾನ್ ನನ್ ಮಗಳ್ ನೋಡ್ಬೇಕು, ನನ್ ಕಂದನ್ ನೋಡ್ಬೇಕು. ನನ್ನ ಬಿಟ್ಬಿಡು. ಅಯ್ಯೋ, ಸುಮ್ನೆ ಮಗಳು ಅಂತ ಯಾಕೆ ಬಡ್ಕೊಳ್ತಿದ್ದೀಯಾ? ಸುಮ್ನೆ ಹುಚ್ಚಿ. ಆದ್ರೇನು, ಹೆತ್ತ ತಾಯಿ ತಾನೆ. ಮಗಳು ಅನ್ನೋ ಪ್ರೀತಿ ಎಲ್ಲಿ ಹೋಗುತ್ತೆ ಪಾಪ. ಅಯ್ಯೋ ಪಾಪಿ, ನಾನು ಹುಚ್ಚಿ ಅಲ್ವೋ? ಹುಚ್ಚಿ ಅಲ್ಲ. ನೀನು ಹುಚ್ಚಿ ಹೌದೋ ಅಲ್ವೋ ಅದನ್ನ ಸರ್ಟಿಫೈ ಮಾಡಿ ಹೇಳ್ಬೇಕಾದ್ರು ನಾನ್ ಅಲ್ಲಿವರೆಗೂ ಸುಮ್ನೆ ಇರಲ್ಲ. ನಾನ್ ಸುಮ್ನೆ ಇರಲ್ಲ. ನಾನ್ ನನ್ ಮಗಳ್ ನೋಡ್ಬೇಕು. ನಿನ್ನ ಮಗಳನ್ನ ನೀನ್ ನೋಡ್ಬೇಕು ತಾನೆ? ನೋಡು ನಿನ್ ಮಗಳನ್ನ. ನೋಡ್ದ್ಯಾ ಎಷ್ಟು ಚೆನ್ನಾಗಿ ಬೆಳೆದಿದ್ದಾಳೆ? ಭವಾನಿ, ಭವಾನಿ, ಭವಾನಿ. Really was correct. Just look at this. ಬಹಳ ಚೆನ್ನಾಗಿದೆಲ್ಲ. Yeah. I will take. Okay. Pack this 3. 4,500 please. Thank you. Welcome. Come on, let's go. I bought 3 sarees, no? I want to buy a silver kameez, yeah. Hey, yesterday I have been to movie, man. How is it? So funny movie, yeah. We'll go to that shop. Huh? Sashi, let's go there tomorrow, okay? We'll go home now. Ready? ಯಾರು ಇವನು? ಯಾಕೆ ಹೇಗೆ ನೋಡ್ತಿದ್ದ ನಿನ್ನ? ಮಿಸ್ಟೇಕ್ ಅನ್ ಐಡೆಂಟಿಟಿ ಅಂತ ಕಾಣುತ್ತೆ. ಇವಳು ರಾಣಿ ಅಲ್ಲ, ಭವಾನಿ. Come on. ಲೇ ರಾಜ, ಏನೋ ನೋಡ್ತಾ ಇದೀಯಾ? ಏನೋ ರಾಣಿ ಈಗ ತಾನು ಇಂಪೋರ್ಟೆಡ್ ಕಾರ್ನ ಡ್ರೈವ್ ಮಾಡ್ಕೊಂಡು ಹೋದ್ಲು. ನಿನ್ನ ರಾಣಿ ಇಂಪೋರ್ಟೆಡ್ ಕಾರ್ನ ಡ್ರೈವ್ ಮಾಡ್ಕೊಂಡು ಹೋಗ್ತಿದ್ಲಾ? ಸರಿ ಬಿಡು, ಗೊತ್ತಾಯ್ತು. ನಡಿ ನನ್ನ ಜೊತೆಗೆ. ಎಲ್ಲಿಗೆ? ಹುಚ್ಚ ಆಸ್ಪತ್ರೆಗೆ. ತಮಾಷೆ ಎಲ್ಲ ಕಣೋ. ಅದೇ ಮುಖ, ಅದೇ ಬಾಯಿ, ಅದೇ ಕಣ್ಣು, ಅದೇ ಮೂಗು, ಎಲ್ಲ ಅದೇ ತರ. ನೀನ್ ಅವಳನ್ನ ಮಾತಾಡಿಸ್ದ್ಯಾ? ರಾಣಿ ಅಂತ ಮಾತಾಡ್ಸ್ಲಿಕ್ಕೆ ಹೋದೆ. ಅಷ್ಟೊಂದು ಫ್ರೆಂಡ್ ರಾಣಿ ಅಲ್ಲ ಭವಾನಿ ಅಂದ್ರು. ಈಗ ಅರ್ಥವಾಯ್ತು. ಏನು? ನನ್ನ ಗುರು ಆಕ್ಟ್ ಮಾಡಿರೋ ಶಂಕರ್ ಗುರು ಪಿಕ್ಚರ್ ನೋಡಿದೀಯಾ? 3 ಸರ್ತಿ. ಅದರಲ್ಲಿ ಶಂಕರು ಗುರು ಇಬ್ರು ಒಂದೇ ತರ ಇರ್ತಾರಲ್ಲ, ಆತರ ಇವಳದು ಡ್ಯೂಯಲ್ ಕ್ಯಾರೆಕ್ಟರ್ ಇರ್ಬೇಕು. ನಿಜಕ್ಕೂ ಆಗಿರಕ್ ಸಾಧ್ಯನಾ? ನನ್ನ ಗುರುನ್ ಕೇಳಿ ಹೇಳ್ತೀನಿ. ಹೊತ್ತಾಯ್ತು, ಬೇಗ ಬನ್ರಿ. ಗಿರಾಕಿ ಕರೀತಾ ಇದ್ದಾನೆ, ಬಂದೆ.
ನೀನೇ ತಾನೇ ಡಿಪಾರ್ಟ್ಮೆಂಟ್ ಸ್ಟೋರ್ ಇಂದ ಫಾರಿನ್ ಕಾರ್ನಲ್ಲಿ ಹೋದದ್ದು? ಮಾತಾಡ್ಸಿದ್ರು ಗುರ್ತೇ ಇಲ್ಲ ನಡೆಸಿದ್ದು? ಚೆನ್ನಾಗಿದೆ ಕಲ್ಪನೆ. ಏನಾದ್ರೂ ಕತೆ ಬರೀತಿದ್ದೀರಾ? ಇಲ್ಲ ರಾಣಿ, ಖಂಡಿತ ನೀನೆ, ಸ್ವಲ್ಪನೂ ವ್ಯತ್ಯಾಸ ಇಲ್ಲ. ರಾಣಿ, ಯಾಕೆ ರಾಣಿ, ಯಾಕೆ? ನೀವು ಕನ್ಸ್ ಕಾಣ್ತಾ ಆಟೋ ರಿಕ್ಷಾ ಡ್ರೈವ್ ಮಾಡಿ ಏನಾದ್ರೂ ಆಕ್ಸಿಡೆಂಟ್ ಆದ್ರೆ ಏನ್ ಗತಿ? ದೇವರಾಣಿಗೂ ಕನ್ಸಲ್ಲ ರಾಣಿ, ನಾನ್ ಮಾತು ಕೂಡ ಆಡಿಸ್ದೆ. ಮಾತು ಆಡಿಸ್ಬಿಟ್ರ? ಬಿಡಿ. ಇನ್ನು ಯಾಕೆ? ನನ್ ಹಾಗೆ ಇರು. ದೊಡ್ಡ ಮನುಷ್ಯ ಮನೆ ಹುಡುಗಿ ಸ್ನೇಹ ಆದ್ಮೇಲೆ ನಾನಾಗ್ಬೇಕು ನಿಮ್ಗೆ. ರಾಣಿ, ಈ ನಿನ್ ರಾಜ ಶ್ರೀಮಂತಿಗೆ ಆಸೆ ಪಡೋನಲ್ಲ. ನಾನು ನಿನ್ಗೆ ಇಷ್ಟಪಟ್ಟಿದ್ದೆ ನೀನ್ ಬಡವಳಂತ. ಹಾಗಾದ್ರೆ ಯಾವುದೇ ಕಾರಣಕ್ಕೂ ಈ ರಾಣಿ ಕೈ ಬಿಡಲ್ಲ ತಾನೆ? ಬಿಡಲ್ಲ. ಏನಣ್ಣ ಬಹಳ ಖುಷಿಯಾಗಿದ್ಯಾ? ಅರೇವಾ, ನನ್ ವಿಷಯ ಇರ್ಲಿ, ಅದ್ ನೀನೇನ್ ಒಳ್ಳೆ ಮದುವೆ ಹೆಣ್ಣಿನ ತರ ಶೃಂಗಾರ ಮಾಡ್ಕೊಂಡಿದ್ಯಾ? ಗಂಡಿನ ಕಡೆಯವ್ರು ಯಾರಾದ್ರೂ ಬರ್ತಾ ಇದ್ದಾರಾ? ಹೋಗೋಣ. ನನ್ ಕಾಲೇಜ್ ಮೇಟ್ ಬರ್ತ್ಡೇ ಇದೆ, ಆ ಪಾರ್ಟಿಗೆ ಹೋಗ್ತಾ ಇದ್ದೀನಿ. ಬೇಗ ನೀನು ರೆಡಿ ಆಗೋಣ. ನಾನು ಯಾಕೆ? ನಾನ್ ಯಾಕೆ ಅಂದ್ರೆ ಪಾರ್ಟಿ ಮುಗಿಸ್ಕೊಂಡು ರಾತ್ರಿ ನಾನೊಬ್ಳೆ ಹೇಗ್ ಬರ್ಲಿ? ಸರಿ ಹೋಯ್ತು, ನನ್ಗ ಅವ್ರ ಪರಿಚಯನೇ ಇಲ್ವಲ್ಲ, ನಾನ್ ಹೇಗ್ ಬರ್ಲಿ? ನಿನಗ ಅವಳ ಪರಿಚಯ ಇಲ್ದೆ ಹೋದ್ರು ಅವಳಿಗೆ ನಿನ್ ಪರಿಚಯ ಚೆನ್ನಾಗಿದೆ. ನನ್ ಮೂಲಕ ಎಲ್ಲ ವಿಷಯನೂ ಕೇಳಿ ತಿಳ್ಕೊಂಡಿದ್ದಾಳೆ. ನೀನು ಅಂದ್ರೆ ಅವಳಿಗೆ ತುಂಬಾ ಇಷ್ಟ ಅಣ್ಣ. ಹೌದಾ? ಹಾ, ನಾನ್ ಕಾಲೇಜಲ್ಲಿ ಮೀಟ್ ಮಾಡ್ದಾಗ್ಲೆಲ್ಲ ಅವಳು ನಿನ್ನ ವಿಚಾರನೇ ವಿಚಾರಿಸೋದು. ಹೌದಾ? ಇನ್ಮೇಲೆ ವಿಚಾರಿಸ್ಬೇಡ ಅಂತ ಹೇಳು. ಅಣ್ಣ ಅಣ್ಣ, ನಿನ್ ಗಮ್ಮಯ್ಯ ಅಣ್ಣ, ಪಾರ್ಟಿ ಹೊತ್ತಾಗುತ್ತೆ ಅಣ್ಣ. ಅಮ್ಮ ನೀನಾದ್ರೂ ಹೇಳಮ್ಮ. ಪಾಪ ಅವಳಷ್ಟು ಗೋಗರೀತಾ ಇದ್ದಾಳೆ, ಹೋಗ್ಬಿಟ್ಟು ಬರ್ಬಾರ್ದೇನೋ? ನೀನ್ ಕೂಡ ಮಗಳ ಜೊತೆ ಸೇರ್ಕೊಂಡಿದ್ಯಾ? ತಥಾಸ್ತು, ಬಾ ನಡಿ ಹೋಗೋಣ. ಅಯ್ಯಯ್ಯೋ, ಹೀಗೇನಾ? ಯಾಕೆ? ಓ, ಡ್ರೆಸ್ಸಾ ಹಾಕ್ಲೇಬೇಕಾ? ಹೋಗ ಕತ್ತೆ. ಕತ್ತೇನಾದ್ರೂ ಆಗಿದ್ರೆ ಚೆನ್ನಾಗಿತ್ತು. ಬಾಣ್ಣ, ನನ್ ಫ್ರೆಂಡನ್ನ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ. ನಮ್ಮಣ್ಣ. ಮೇಡಮ್, ಡ್ಯಾಡಿ ಕರೀತಿದ್ದಾರೆ. ಎಕ್ಸ್ಕ್ಯೂಸ್ ಮೀ, ನಾನು ಈಗಲೇ ಬರ್ತೀನಿ ಸುಧಾ. ಆ ಹುಡುಗಿ ಯಾರು? ಭವಾನಿ, ಚೆನ್ನಾಗಿದ್ದೇನಮ್ಮ ಇದು? ನನಗ್ ಬೇಡ ಡ್ಯಾಡಿ. ನಮ್ಮ ಯಜಮಾನ್ರು ಭಾಸ್ಕರ್ ಯಾರ ಮಗಳು ಭವಾನಿ ಅಂತ. ಭಾಸ್ಕರ್ ಯಾರ ಮಗಳ? ಈ ಮನೆಯಲ್ಲಿ ಆ ಹುಡುಗಿ ತರನೇ ರಾಣಿ ಅನ್ನೋ ಹುಡುಗಿ ಕೆಲಸ ಮಾಡ್ಕೊಂಡಿದ್ದಾಳ? ರಾಣಿನೂ ಇಲ್ಲ, ಓಣಿನೂ ಇಲ್ಲ. ಈ ಮನೆಯಲ್ಲಿ ಹೆಣ್ಣು ಅಂತ ಇರೋಳು ಅವಳೊಬ್ಳೆ ಭವಾನಿ. ಯಾಕಮ್ಮ, ಏನೋ ಒಂಥರ ಇದೆಯಲ್ಲ? Hello, Bhavani. Many happy returns of the day, my darling Bhavani. ಮಿಸ್ಟರ್ ಸುಧಾಕರ್, ಇನ್ನೊಂದ್ಸಲ ಡಾರ್ಲಿಂಗ್ ಅಂದ್ರೆ ನಾನು ಸುಮ್ಮನೆ ಇರಲ್ಲ. ತಪ್ಪೇನಮ್ಮ, ನಾಳೆ ನಿನ್ ಮದುವೆ ಆಗೋ ಹುಡುಗ ತಾನೇ. ಮದುವೆನಾ? ಹಾಯ್ ಕಮಲಾ. ಭಾಸ್ಕರ್ ರಾವ್, ಇವತ್ತು ಮದುವೆ ನಿಶ್ಚಿತಾರ್ಥ ಏನಲ್ವಲ್ಲ, ಬರೀ ಬರ್ತ್ಡೇ ತಾನೆ. ಈಗ್ಯಾಕ ಮಾತು? ಕಮಾನ್. Bhavani. ಇವತ್ತು ನೀನ್ ಹ್ಯಾಕ್ ಕಾಣಿಸ್ತಿದ್ದಿ ಗೊತ್ತಾ? ಅಪ್ಸರೆ, ಸಾಕ್ಷಾತ್ ಅಪ್ಸರೆ. ನವಿಲಿನ ಬ್ಯೂಟಿ, ನೈಟಿಂಗೇಲ್ ವಾಯ್ಸ್, ಇವೆರಡು ಇರೋದು ನಿನ್ನೊಬ್ಬಳಿಗೆನೆ. ಅದಕ್ಕೇನ್ ಮಾಡ್ಲಿ ಈಗ? ಒಂದ್ ಸಾಂಗ್ ಈ ಹ್ಯಾಪಿ ಅಕೇಶನ್ ಅಲ್ಲಿ ಒಂದೇ ಒಂದ್ ಸಾಂಗ್ ಹಾಡ್ಬೇಕು. ನಾನ್ ಹಾಡಲ್ಲ. ಅಯ್ಯೋ ಬರ್ತ್ಡೇ ಬೇಬಿ, ನೀನ್ ಹೀಗ್ ಸಿಡ್ಕಿದ್ರೆ ಹಾಗೆ. ಹೋಗ್ಲಿ, ನಾನ್ ಹಾಡ್ತೀನಿ ಕೇಳು. ಅಯ್ಯೋ ಡಾಕ್ಟರ್, ಬೇಡ ಪ್ಲೀಸ್. ನೀವ್ ಹಾಡಕ್ ಶುರು ಮಾಡಿದ್ರೆ ಬಂದಿರೋ ಗೆಸ್ಟ್ ಗಳೆಲ್ಲ ಹೆದರ್ಕೊಂಡು ಓಡ್ ಹೋಗ್ತಾರೆ. ಅದಕ್ಕೆ ನಾನೇನ್ ಮಾಡೋಕಾಗುತ್ತೆ? ದಟ್ಸ್ ಆಲ್ ರೈಟ್, ನೀವೇ ಹಾಡಿ. ಅದಿದ್ದು ಡೇಂಜರ್. ಫ್ರೆಂಡ್ಸ್, ನಂದೊಂದು ರಿಕ್ವೆಸ್ಟ್, ದಯವಿಟ್ಟು ಯಾರಾದ್ರೂ ಒಂದು ಹಾಡು ಹೇಳಿ ಪ್ಲೀಸ್. ಅಣ್ಣ ನೀನೇ ಹಾಡಣ್ಣ. ಐ ಆಮ್ ಸಾರಿ ಸುಧಾ, ಪ್ಲೀಸ್. ವಂಡರ್ಫುಲ್, ಬಹಳ ಚೆನ್ನಾಗಿ ಹಾಡಿದ್ರಿ. ನಿಮ್ಮ ಹೆಸರು? ರಾಜ. ಕೆಲಸ ಏನ್ ಮಾಡ್ತಿದ್ದೀರಾ? ಆಟೋ ರಿಕ್ಷಾ ಡ್ರೈವರ್. ವಾಟ್?
ಆಟೋ ರಿಕ್ಷಾ ಡ್ರೈವರ್. ರಿಕ್ಷಾ ಡ್ರೈವರ್? ಛೆ, ನಿನ್ನ ಯಾರು ಇಲ್ಲಿಗೆ ಇನ್ವೈಟ್ ಮಾಡಿದ್ದು? ಬಿಟ್ಟಿ ಊಟ ಮಾಡ್ಕೊಂಡು ಹೋಗೋದಕ್ ಬಂದಿದ್ದಾನೆ. ರಿಕ್ಷಾ ಡ್ರೈವರ? ಛೆ, ನಿನ್ನ ಯಾರು ಇಲ್ಲಿಗೆ ಇನ್ವೈಟ್ ಮಾಡಿದ್ದು? ಬಿಟ್ಟಿ ಊಟ ಮಾಡ್ಕೊಂಡು ಹೋಗೋದಕ್ ಬಂದಿದ್ದಾನೆ. ಅಣ್ಣ ದಯವಿಟ್ಟು ನನ್ ಕ್ಷಮಿಸ್ಬಿಡಣ್ಣ. ನೀನ್ ಬರಲ್ಲ ಅಂದ್ರು ನಾನೇ ನಿನ್ ಬಲವಂತ ಮಾಡಿದ್ದು. ನನ್ನಿಂದಲೇ ನಿನ್ಗೆ ಅವಮಾನ ಆಗಿತ್ತು. ನನ್ಗೆ ಅವಮಾನ ಆಗ್ಲಿಲ್ಲ ಸುಧಾ. ಸುಳ್ಳು ಹೇಳೋದು ಅವಮಾನ, ಕಳತನ ಮಾಡೋದು ಅವಮಾನ, ಇನ್ನೊಬ್ರನ್ನ ಕೇವಲವಾಗಿ ನೋಡೋದು ಅವಮಾನ. ಅದ್ರ ಹೊಟ್ಟೆ ಬಾಡಿಗೋಸ್ಕರ ನ್ಯಾಯವಾದ ಯಾವ ಉದ್ಯೋಗ ಮಾಡಿದ್ರು ಅದು ಅಭಿಮಾನನೇ ಸುಧಾ. ಇರಬಹುದು, ಆದ್ರೂ ನಾನ್ ನಿನ್ನ ಕರ್ಕೊಂಡು ಹೋಗ್ಬಾರ್ದಾಗಿತ್ತು. ಕರ್ಕೊಂಡು ಹೋದ ತಪ್ಪಲ್ಲ ಸುಧಾ, ನಮ್ಮ ಅಂತಸ್ತು ಮೀರಿ ಸ್ನೇಹ ಮಾಡಿದ ತಪ್ಪು. ಆ ಶ್ರೀಮಂತರ ಹತ್ರ ದುಡ್ಡಿರತ್ತೆ ಹೊರತು ಮನುಷ್ಯತ್ವ ಇರಲ್ಲ ಸುಧಾ, ಮನುಷ್ಯತ್ವ ಇರಲ್ಲ. ನೋಡಿ, ನೀವು ಓದಿದ್ದೀರಾ, ನಾನು ಓದಿದ್ದೀನಿ. ನಿಮ್ಗೂ ಮದುವೆ ಆಗಿಲ್ಲ, ನನಗೂ ಮದುವೆ ಆಗಿಲ್ಲ. ನಾನು ನಿಮ್ಮನ್ನ ಮನ್ಸಾರ ಪ್ರೀತಿಸ್ತಿದ್ದೀನಿ. ರಾಜಾ, ಲೈಫ್ ನಲ್ಲಿ ಏನೇ ನಡೆದ್ರು ನನ್ ಕೈ ಬಿಡಲ್ಲ ತಾನೆ? ಇಲ್ಲ ರಾಣಿ, ಖಂಡಿತ ಬಿಡಲ್ಲ. ಹಾಗಾದ್ರೆ ಯಾವುದೇ ಕಾರಣಕ್ಕೂ ಈ ರಾಣಿ ಕೈ ಬಿಡಲ್ಲ ತಾನೆ? ಬಿಡಲ್ಲ. ರಾಜಾ, ರಾಜಾ, ರಾಜಾ. ರಾಜ ಅಲ್ಲ, ಆಟೋ ರಿಕ್ಷಾ ಓಡಿಸೋ ಬಡಪಾಯಿ ಡ್ರೈವರ್. ರಾಜಾ, ರಾಜಾ, ಬಡವ ಅಂತ ಈಗ ಯಾರಂದ್ರು? ಯಾರು ಅನ್ಲಿಲ್ಲ, ಹೃದಯನ ಚುಚ್ಚಿ ತೋರಿಸಿದ್ರು ಅಷ್ಟೇ. ಆನೆ, ನನ್ನ ಹತ್ರ ಹಣ ಇಲ್ಲ, ಕಾರ್ ಇಲ್ಲ, ಆಸ್ತಿ ಇಲ್ಲ, ಅಂತಸ್ತಿಲ್ಲ, ಅದ್ರ ಮನಸ್ಸು ಇಲ್ಲ ಅನ್ಕೊಂಡಿದ್ಯಾ? ಹಾಗೇನಿಲ್ಲ ರಾಜಾ. ಹಾಗಿದ್ರೆ ಪ್ರಶಾಂತವಾಗಿದ್ ನನ್ನ ಬಾಳ್ನಲ್ಲಿ ಬಿರುಗಾಳಿ ಆಗ್ತಂದೆ, ನೆಮ್ಮದಿ ಆಗಿದ್ ನನ್ನ ಜೀವನಕ್ಕೆ ನೋವಿನ ಬೆಂಕಿ ಯಾಕಿಟ್ಟೆ? ನಿಜ ಹೇಳ್ತೀನಿ ರಾಜಾ, ನಿಮಗೆ ಅನ್ಯಾಯ ಮಾಡ್ಬೇಕು ಅನ್ನೋ ಭಾವನೆ ಖಂಡಿತ ನನಗಿಲ್ಲ. ನನ್ನಿಂದ ನಿಮ್ಗೆ ನಿರಾಶೆ ಆಗಿದೆ, ಅವಮಾನ ಆಗಿದೆ, ಬೇಸರ ಆಗಿದೆ, ಎಲ್ಲ ನಿಜ ರಾಜಾ. ಹಾಗೆ ನಾನ್ ನಿಮ್ಮನ್ನ ಮನಸಾರ ಪ್ರೀತಿಸ್ತೀನಿ ಅನ್ನೋದು ನಿಜ. ಪ್ರೀತಿ? ನಿನಗೂ ನನಗೂ ಪ್ರೀತಿ. ಆನೆ, ಗೋಪುರದಲ್ಲಿರೋ ಕಳಶ ಕೆಳಗಿರೋ ಮೆಟ್ಲು ಸ್ನೇಹ ಬಯಸಲ್ಲ. ಗೋಪುರದ ಕಳಶ ಆಗ್ಬೇಕು ಅನ್ನೋ ಆಸೆ ನಂಗಿಲ್ಲ ರಾಜಾ. ನಿಮ್ ಕಾಲಡಿ ಹೂವಾಗಿದ್ರೆ ಸಾಕು, ಸಾರ್ಥಕ ಅನ್ಕೋತೀನಿ. ದೇವರಾಣೆ, ನಾನ್ ನಿಮ್ ಸುಳ್ಳು ಹೇಳ್ತಿಲ್ಲ. ನಿನ್ನ ಹೆಸರು ರಾಣಿ ಅಂದ್ಯಲ್ಲ, ಅದು ಸುಳ್ಳು. ನಿನ್ನ ಹಾಗೆ ನಾನು ಬಡವಳು ಅಂದ್ಯಲ್ಲ, ಅದು ಸುಳ್ಳು. ಭಾಸ್ಕರ್ ಅವ್ರ ಮನೆಯಲ್ಲಿ ಕೆಲಸ ಮಾಡ್ಕೊಂಡಿದ್ದೀನಿ ಅಂದ್ಯಲ್ಲ, ಅದು ಸುಳ್ಳು. ಹಾಗಾದ್ರೆ ಯಾವ್ದು ನಿಜ? ನಾನ್ ನಿಮ್ಮನ್ನ ಪ್ರೀತಿಸ್ತೀನಿ ಅನ್ನೋದು ನಿಜ. ನಂಗ್ ನೀವು ಬೇಕು, ನಿಮ್ ಆಶ್ರಯ ಬೇಕು, ನಿಮ್ ವಿಶ್ವಾಸ ಬೇಕು. ವಿಶ್ವಾಸ? ನನ್ನ ವಿಶ್ವಾಸಕ್ಕೋಸ್ಕರನೇ ಅದನ್ನ ರೌಡಿಗಳನ್ನು ಕರ್ಕೊಂಡ್ ಬಂದು ನನ್ನನ್ನು ಹೊಡ್ಸೋಕ್ ಪ್ರಯತ್ನ ಪಟ್ಯಾ? ಇಲ್ಲ, ನಾನು ಮದುವೆ ಆಗೋ ವ್ಯಕ್ತಿ ಓದೋನು, ಒಳ್ಳೆಯವನು, ಧೈರ್ಯಶಾಲಿ, ಬಲಶಾಲಿ ಆಗಿರ್ಬೇಕು ಅನ್ನೋ ಆಸೆ. ಅದಕ್ಕೆ ಆ ಪರೀಕ್ಷೆ ಮಾಡಿದೆ. ನನ್ ತಂಗಿ ಹೇಳ್ತಾ ಇದ್ಲು, ನಿನ್ ನಾಟಕದಲ್ಲಿ ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತೀಯಾ ಅಂತ. ಈಗ ಗೊತ್ತಾಗ ನಿಮ್ಮ ಕೈ ಮುಗಿತೀನಿ, ನನ್ ಮಾತ್ ನಂಬಿ. ಆ ನಿಮ್ ತಂಗಿಯಿಂದಲೇ ನಿಮ್ ವಿಷಯ ಎಲ್ಲ ತಿಳಿತು. ಒಂದಿನ
ಲೈಫ್ ಅಂಡ್ ವರ್ಕ್. ನೀನೇಕೆ ಬುಕ್ ಓದ್ತಿದ್ಯಾ? ನಿನಗೆ ಪೊಲಿಟಿಷಿಯನ್ ಆಗ್ಬೇಕು ಅಂತ ಆಸೆನಾ? ಛೇ ಹಾಗೇನಿಲ್ಲ. ಇದು ನಮ್ಮ ಅಣ್ಣನ ಫೇವ್ರೆಟ್ ಬುಕ್. ಸಬ್ಜೆಕ್ಟ್ ಹೇಗಿದೆ ಅಂತ ಓದ್ತಾ ಇದ್ದೆ. ಹೌದು, ನಿಮ್ಮ ಅಣ್ಣ ಏನ್ ಓದಿದ್ದಾರೆ? BSc ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಮಾಡಿದಾನೆ. ಏನ್ ಕೆಲಸದಲ್ಲಿದ್ದಾರೆ? ಆಟೋ ರಿಕ್ಷಾ ಡ್ರೈವರ್ ಆಗಿದ್ದಾನೆ. ಏನಿದು BSc ಓದಿ ಅದು ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಮಾಡಿ ಆಟೋ ರಿಕ್ಷಾ ಡ್ರೈವ್ ಮಾಡ್ತಿದಾರಾ? ಅವನು ಒಂಥರ ಸ್ವತಂತ್ರ ಜೀವಿ. ಶ್ರೀಮಂತಿಕೆಯಿಂದ ಅಟ್ಟಹಾಸ ಮಾಡೋನ್ ಕಂಡ್ರೆ ಸ್ವಲ್ಪನೂ ಹಿಡಿಸಲ್ಲ. ಅದೇ ಬಡವರು ಒಳ್ಳೆಯವರು ಅಂದ್ರೆ ತನ್ನ ಪ್ರಾಣ ಬೇಕಾದ್ರೂ ಕೊಡ್ತಾನೆ. ಅವ್ರ ಇವ್ರ ಹತ್ರ ಕೆಲಸ ಮಾಡೋದಕ್ ಮನ್ಸಿಲ್ದೇನೆ ಬ್ಯಾಂಕ್ ನಿಂದ ಲೋನ್ ತಗೊಂಡು ಸ್ವಂತ ಆಟೋ ಓಡಿಸ್ತಾ ಇದ್ದಾನೆ. ರಿಯಲಿ ಇಂಟ್ರೆಸ್ಟಿಂಗ್ ಪರ್ಸನ್. ಇದು ನಿಮ್ಮ ಅಣ್ಣನ ಫೋಟೋನಾ? ಹೌದು. ಅವತ್ತಿನಿಂದ ನಿಮ್ಮನ್ನ ನೋಡ್ಬೇಕು, ನಿಮ್ಮ ಹತ್ರ ಮಾತಾಡ್ಬೇಕು, ಹೇಗಾದ್ರೂ ಮಾಡಿ ನಿಮ್ ಪ್ರೀತಿನ ಪಡಿಬೇಕು ಅಂತ ಆಸೆ ಪಟ್ಟೆ. ಅದೃಷ್ಟವಶಾತ್ ಅವತ್ತು ನಮ್ ಕಾಲೇಜ್ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಅಲ್ಲೇ ನನಗೆ ಫಸ್ಟ್ ಪ್ರೈಸ್ ಬಂತು. ಅದೇ ವೇಷದಲ್ಲಿ ನನ್ನ ತಂದೆ ಮೀಟ್ ಮಾಡ್ಬೇಕು ಅಂತ ಬರ್ತಿದ್ದಾಗ ಅಕಸ್ಮಾತ್ ನಿಮ್ಮನ್ನ ನೋಡ್ದೆ. ಹೇಗಾದ್ರೂ ಮಾಡಿ ನಿಮ್ ಸ್ನೇಹ ಮಾಡ್ಬೇಕು ಅನಿಸ್ತು. ನಾನು ಶ್ರೀಮಂತರ ಮನೆ ಹುಡುಗಿ ಅಂತ ಹೇಳಿದ್ರೆ ನೀವು ನನ್ ಸ್ನೇಹ ಮಾಡಲ್ವೇನೋ ಅನ್ನೋ ಭಯದಿಂದ ನಾನು ಏನೇನೋ ಸುಳ್ಳು ಹೇಳಿ ನಿಮ್ ವಿಶ್ವಾಸ ಪಡೆದೆ. ಒಂದಲ್ಲ ಒಂದಿನ ನಿಮಗ್ ನಿಜ ಹೇಳಿ ನಿಮ್ಮ ಹತ್ರ ಕ್ಷಮೆ ಕೇಳ್ಬೇಕು ಅಂತಿದ್ದೆ. ಆದ್ರೆ ಅಷ್ಟೊಳಗೆ ಹೀಗೆಲ್ಲ ನಡೆದೋಯ್ತು. ರಾಜಾ, ನನಗ್ ನನ್ನ ಆಸ್ತಿ ಬೇಡ, ಅಂತಸ್ತು ಬೇಡ, ಈ ಪ್ರಪಂಚದಲ್ಲಿ ನೀವಲ್ದೆ ಬೇರೆ ನನಗ್ ಬೇಡ. ಈಗ ನೀವು ನನ್ನ ಕೈ ಬಿಟ್ರೆ ನಾ ಖಂಡಿತ ಬದುಕಿರಲ್ಲ ರಾಜಾ, ಖಂಡಿತ ಬದುಕಿರಲ್ಲ. ನಾನು ಖಂಡಿತ ಬದುಕಿರಲ್ಲ ರಾಜ, ಬದುಕಿರಲ್ಲ. ರಾಜ ರಾಜ